ರೇ MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇರುವಂತಹ ಒಂದು ಪಠ್ಯಕ್ರಮದಲ್ಲಿ ಬರುವಂತಹ ಶೈಕ್ಷಣಿಕ ಮನೋವಿಜ್ಞಾನದ ಬುದ್ಧಿಶಕ್ತಿ ಈ ಒಂದು ಪಾಠದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಇದು ಬುದ್ಧಿಶಕ್ತಿ ಅಂತ ಆಗಬೇಕು, ಬುದ್ಧು ಅಂತಾಗಿದೆ. ಬುದ್ಧಿಶಕ್ತಿ ಮತ್ತು ಬುದ್ಧಿಶಕ್ತಿಯ ಪರೀಕ್ಷೆಗಳು ಈ ಒಂದು ಟಾಪಿಕ್ ಮೇಲೆ ಏನು ಮಾಡೋಣ, ಇವತ್ತಿನ ತರಗತಿಯನ್ನು ಮಾಡೋಣ. ಈ ಒಂದು ಟಾಪಿಕ್ಕು ಯಾರೆಲ್ಲ ಪೇಪರ್ 1 TET, ಪೇಪರ್ 2 TET, PSTR, HSTR, GPSTR ಈ ಒಂದು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ, ಅವರಿಗೂ ಕೂಡ ಈ ಒಂದು ವಿಷಯ ಹೆಲ್ಪ್ ಆಗುತ್ತೆ. ಆದರೆ ನಾನು ಮಾಡ್ತಿರೋದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಏನು ಪಠ್ಯಕ್ರಮ ಇದೆಯೋ ಅದಕ್ಕೆ ಅನುಗುಣವಾಗಿ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಅಧ್ಯಾಯ 4 ಆಗಿರ್ತೈತೆ. ಇವು 3 ಅಧ್ಯಾಯಗಳನ್ನು ಮುಗಿಸಿದ್ದೀನಿ. ಬುದ್ಧಿಶಕ್ತಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಇಂಟೆಲಿಜೆನ್ಸ್ ಎಂಬ ಪದದಿಂದ ಬಂದಿದೆ. ಯಾವ ಪದದಿಂದ? ಲ್ಯಾಟಿನ್ ಭಾಷೆಯ ಪದದಿಂದ ಇಂಟೆಲಿಜೆನ್ಸ್ ಎಂಬ ಪದದಿಂದ ಏನು ಮಾಡಿದೆ, ಬುದ್ಧಿಶಕ್ತಿ ಎಂಬ ಪದ ಬಂದಿದೆ. ಹಾಗಾದರೆ ಇಂಟೆಲಿಜೆನ್ಸ್ ಅಂದರೆ ಏನು ಅಂತಂದರೆ ಟು ಅಂಡರ್ಸ್ಟ್ಯಾಂಡ್. ಇದರ ಅರ್ಥ ಏನಂದರೆ ಟು ಅಂಡರ್ಸ್ಟ್ಯಾಂಡ್ ಅಂತ ಅರ್ಥ. ಅಂದರೆ ನಾವೇನು ಮಾಡಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಅರ್ಥ. ಈ ರೀತಿ ಏನು ಹೇಳ್ತಾರೆ ಅಂದರೆ, ಸಿಸಿರ್ ಎಂಬುವವರು ಇವರು ಗ್ರೀಕ್ ಭಾಷೆಯಲ್ಲಿ ಎಲ್ಲ ಜ್ಞಾನಾತ್ಮಕ ಪ್ರಕ್ರಿಯೆಗಳನ್ನು ತಿಳಿಸಲು ಒಂದೇ ಪದದಲ್ಲಿ ಏನು ಮಾಡ್ತಾರೆ, ಬುದ್ಧಿಶಕ್ತಿ ಎಂಬ ಪ್ರತ್ಯಯವನ್ನು ಬಳಸ್ತಾರೆ. ಅಂದರೆ ಜ್ಞಾನಾತ್ಮಕ ಪ್ರಕ್ರಿಯೆಯಲ್ಲಿ ಏನೇನು ಬರ್ತಾವೋ ಆ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಅವರೇನು ಮಾಡ್ತಾರೆ, ಬುದ್ಧಿಶಕ್ತಿ ಎಂಬ ಒಂದು ಹೆಸರನ್ನು ಅವರು ಇಟ್ಟಿರ್ತಾರೆ. ಯಾರು? ಶಿಶಿರ್ ಅವರು. ಬುದ್ಧಿಶಕ್ತಿ ಮತ್ತು ಜ್ಞಾನಗಳೆಂಬ ಪದಗಳು ಏನಾಗಿದೆ, ಭಿನ್ನವಾಗಿದೆ. ಬುದ್ಧಿಶಕ್ತಿನೇ ಬೇರೆ, ಜ್ಞಾನನೇ ಬೇರೆ. ಇವೆರಡು ಪದ ನಾವು ಒಂದೇ ಅಂತ ಭಾವಿಸ್ತೀವಿ, ಆದರೆ ಇಲ್ಲಿ ಬೇರೆ ಬೇರೆ. ಬುದ್ಧಿಶಕ್ತಿ ಅಂದರೆ ಬೇರೆ, ಜ್ಞಾನ ಅಂದರೆ ಬೇರೆ. ಬುದ್ಧಿಶಕ್ತಿ ಏನು ಮಾಡ್ತೈತೆ, ಹಲವು ಅಂಶಗಳು ಇದರಲ್ಲಿ ಇರ್ತವೆ. ಅಂದರೆ ಹಲವು ಅಂಶಗಳ ಫಲಿತವಾಗಿ ಏನು ಮಾಡ್ತೈತೆ, ನಮಗೆ ಜ್ಞಾನ ಉಂಟಾಗ್ತೈತೆ. ಬುದ್ಧಿಶಕ್ತಿ ಏನು ಮಾಡ್ತೈತೆ, ಬುದ್ಧಿಶಕ್ತಿ ಬಳಕೆಯ ಫಲವೇ ಏನಾಗ್ತೈತೆ, ಮುಂದೆ ಜ್ಞಾನದ ಅಭಿವೃದ್ಧಿ ಆಗ್ತೈತೆ. ಜ್ಞಾನವನ್ನು ಪಡೆಯಲು ಬಳಸುವಂತಹ ಮಾರ್ಗವೇ ಯಾವುದು? ಬುದ್ಧಿಶಕ್ತಿ. ಬುದ್ಧಿಶಕ್ತಿಯ ಬಳಕೆಯ ಫಲವೇ ಜ್ಞಾನ. ಬುದ್ಧಿಶಕ್ತಿ ಜ್ಞಾನವನ್ನು ಪಡೆಯಲು ಬಳಸುವಂತಹ ಒಂದು ಮಾರ್ಗ. ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ನಮ್ಮ ಹತ್ರ ಬುದ್ಧಿ ಇರಬೇಕು ಅಂತ ಅರ್ಥ. ಇದು ಇವಾಗ ವ್ಯಾಖ್ಯೆಗಳು, ಬುದ್ಧಿಶಕ್ತಿಯ ಕುರಿತು ವ್ಯಾಖ್ಯೆಗಳು ನೀಡಿದ್ದಾರೆ ನೋಡಿರಿ. ಬುಕ್ಕಿಂಗ್ ಹ್ಯಾಮ್ ಇವರು ಏನು ಮಾಡಿದ್ದಾರೆ ಅಂದರೆ, ಕಲಿಕಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತೇಳಿ ತಮ್ಮ ವ್ಯಾಖ್ಯಾನವನ್ನು ನೀಡಿದ್ದಾರೆ. ವುಡ್ರೋ ಅವರು ಹೇಳ್ತಾರೆ, ಗ್ರಹಿಕಾ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಮತ್ತು ವಿಲಿಯಂ ಜೇಮ್ಸ್ ಏನು ಹೇಳ್ತಾರೆ ಅಂದರೆ, ಇದು ಇಂಪಾರ್ಟೆಂಟ್. ವಿಲಿಯಂ ಜೇಮ್ಸ್ ಇದು ಎಲ್ಲ ಪ್ರಶ್ನೆ ಆಗಿದೆ. ಹೊಸ ಸನ್ನಿವೇಶಕ್ಕೆ ವ್ಯಕ್ತಿ ಏನು ಮಾಡ್ತಾನೆ, ಯಶಸ್ವಿಯಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಬುದ್ಧಿಶಕ್ತಿ ಅಂತೇಳಿ ಕರಿತೀವಿ. ಹೊಸ ಸನ್ನಿವೇಶ ನೆನ್ಪಿಟ್ಕೋಬೇಕು. ಹೊಸ ಸನ್ನಿವೇಶಕ್ಕೆ ವ್ಯಕ್ತಿಯು ಯಶಸ್ವಿಯಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಬುದ್ಧಿಶಕ್ತಿ ಅಂತೇಳಿ ವಿಲಿಯಂ ಜೇಮ್ಸ್ ಅವರು ಕರೀತಾರೆ. ಇವಾಗ ಶಬ್ದಕೋಶದ ಪ್ರಕಾರ ಬುದ್ಧಿಶಕ್ತಿ ಅಂದರೆ ಏನು ಅಂತ ಹೇಳ್ರಿ. ಬುದ್ಧಿಶಕ್ತಿ ಜ್ಞಾನದ ಸಂಗ್ರಹಣೆಯಾಗಿದ್ದು ಅದು ಬೇಕಾದಾಗ ಬಳಸುವಂಥ ಒಂದು ಶಕ್ತಿ ಅಥವಾ ಒಂದು ಸಂಗ್ರಹದ ಒಂದು ಅಂಶ ಅಂತ ಹೇಳ್ಬೋದು. ಅಂದರೆ ಬುದ್ಧಿಶಕ್ತಿ ಏನು ಮಾಡಬೇಕಂದ್ರೆ ನಾವು ಬೇಕಾದಾಗೆಲ್ಲ ಏನು ಮಾಡ್ಬೋದು, ಅದನ್ನು ಬಳಸ್ಕೋಬೋದು. ಬಳಸುವಂಥ ಒಂದು ವಸ್ತುವಾಗಿದೆ ಅಂತೇಳಿ ಯಾವ್ದು ಹೇಳ್ತಂದರೆ ಶಬ್ದಕೋಶ ಹೇಳ್ತೈತಿ. ಹಾಗಾದರೆ ಬುದ್ಧಿಶಕ್ತಿ ಕಂಡುಹಿಡಿಯಲು ಬಳಸುವಂಥ ಸೂತ್ರ ನೋಡಿರಿ. ಇನ್ನು ಬೇರೆ ಬೇರೆ ವ್ಯಾಖ್ಯೆಗಳು ಕೊಡ್ತಾರೆ ಬುದ್ಧಿಶಕ್ತಿ ಕುರಿತು. ಇವಾಗ ಹೇಳಬೇಕಾದ್ರೆ ಟರ್ಮನ್ ಅವ್ರು ಏನು ಹೇಳ್ತಾರೆ ಅಂದರೆ, ಇದ್ರಾಗಿ ಇಲ್ಲ, ಅದು ನಾನು ಓದಿರೋದು ಹೇಳ್ತಾ ಇರೋದು. ಟರ್ಮನ್ ಅವ್ರು ಹೇಳ್ತಾರೆ, ಬುದ್ಧಿಶಕ್ತಿ ಅಂದರೆ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತೇಳಿ ಹೇಳ್ತಾರೆ. ಹಾಗೆ ವುಡ್ರವ್ರು ಬರ್ತಾರೆ, ಅವ್ರು ಏನು ಹೇಳ್ತಾರೆ ಅಂದರೆ, ಜ್ಞಾನವನ್ನು ಗಳಿಸುವಂತಹ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತೇಳಿ ಹೇಳ್ತಾರೆ. ಯಾರು? ವುಡ್ರೋ ಅವರು. ಆಮೇಲೆ ಹಾರ್ಟ್ ಅಂತೇಳಿ ಬರ್ತಾರೆ ಅವರು, ಡಾಕ್ಟರ್ ಹಂಟ್. ಹಾರ್ಟ್ ಅಲ್ಲ, ಡಾಕ್ಟರ್ ಹಂಟ್ ಅವ್ರು ಬರ್ತಾರೆ. ಅವ್ರೇನು ಮಾಡ್ತಾರೆ, ಒಂದು ಮಗು ತನ್ನ ಜ್ಞಾನೇಂದ್ರಿಯಗಳ ಮೂಲಕ ಪಡೆಯುವಂಥ ಮಾಹಿತಿಯನ್ನು ನಾವೇನಂತೀವಿ, ಬುದ್ಧಿಶಕ್ತಿ ಅಂತೇಳಿ ಕರಿತೀವಿ. ಒಂದು ಮಗು ಇರ್ತೈತಿ, ಅದೇನು ಮಾಡ್ತೈತೆ, ತನ್ನ ಜ್ಞಾನೇಂದ್ರಿಯಗಳ ಬಗ್ಗೆ ಪಾಠ ಮಾಡಿದ್ದೀನಲ್ಲ ನಾನು ಅನಾಟಮಿಯಲ್ಲಿ, ಆ ಒಂದು ಜ್ಞಾನೇಂದ್ರಿಯಗಳ ಮೂಲಕ ಮಗು ಪಡೆಯುವಂತಹ ಜ್ಞಾನಕ್ಕೆ ಏನಂತೀವಿ ನಾವು ಬುದ್ಧಿಶಕ್ತಿ ಅಂತೇಳಿ ಕರಿತೀವಿ ಅಂತೇಳಿ ಹಂಟ್ ಅವರು ಹೇಳ್ತಾರೆ. ನೋಡಿರಿ, ಇವಾಗ ಈಗ ಸೂತ್ರ ನೋಡೋಣ. ಬುದ್ಧಿಶಕ್ತಿ ಸೂತ್ರ ಇದು ಎಕ್ಸಾಮಲ್ಲೆಲ್ಲ TETಯಲ್ಲೆಲ್ಲ ಜಾಸ್ತಿ ಸರಿ ಕೇಳಿದ್ದಾರೆ. ಇದು ನಾವು ನೆನ್ಪಿಟ್ಕೊಳ್ಬೇಕು. IQ = MA/CA × 100 ಅಂದರೆ ಇದು ಏನು, ಬುದ್ಧಿಶಕ್ತಿ ಕಂಡುಹಿಡಿಯುವಂತಹ ಸೂತ್ರ. IQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್, ಅಂದರೆ ಬುದ್ಧಿ ಪ್ರಾಪ್ತಾಂಕ ಅಂತ ಅರ್ಥ. MA ಅಂದರೆ ಮೆಂಟಲ್ ಏಜ್, ಅಂದರೆ ಮಾನಸಿಕ ಸಾಮರ್ಥ್ಯ ಅಂತ ಅರ್ಥ. CA ಅಂದರೆ ಕ್ರೊನಾಲಜಿಕಲ್ ಏಜ್, ಅಂದರೆ ದೈಹಿಕ ವಯಸ್ಸು ಅಂತ ಅರ್ಥ.
ಬುದ್ಧಿಶಕ್ತಿ ಕಂಡುಹಿಡಬೇಕಾದ್ರೆ ಐ ಕ್ಯೂ ಈಜಿಕೊಟ್ಟು ಏನು ಮಾಡಬೇಕು ನಾವು ಮೆಂಟಲ್ ಏಜ್ ಮೇಲೆ ಹಾಕೋಬೇಕು ಮತ್ತು ದೈಹಿಕ ವಯಸ್ಸು ಏನು ಮಾಡಬೇಕು ಕೆಳಗೆ ಹಾಕ್ಕೊಂಡು ಏನು ಮಾಡಬೇಕು ಐ ಕ್ಯೂವನ್ನು ಕಂಡುಹಿಡಬೇಕು ಅಂತೇಳಿ ಇಂಟು ಹಾಕ್ಕೊಂಡು 100 ಹಾಕ್ಕೊಂಡು ಏನು ಮಾಡಬೇಕು ನಾವು ಡಿವೈಡ್ ಮಾಡಬೇಕು. ಈಗ ಮಾನಸಿಕ ವಯಸ್ಸು ಅಂದರೆ ಎಮ ಪರಿಕಲ್ಪನೆ ಯಾರು ನೀಡಿದರು, ಮೆಂಟಲ್ ಏಜ್ ಯಾರು ಕಂಡುಹಿಡಿದ್ರು ಅಂದರೆ ಆಲ್ಫರ್ಡ್ ಬೀನಿ ಅವರು ಕಂಡುಹಿಡಿತಾರೆ. ಇವರು ಯಾವ ದೇಶದವರು ಅಂದರೆ ಫ್ರಾನ್ಸ್ ದೇಶದವರು. ಇದು ಐ ಕ್ಯೂ ಕಂಡುಹಿಡಿದಾಯಿತು. ಹಾಗಾದರೆ ಇವಾಗ ನಾವು ಮೆಂಟಲ್ ಏಜ್ ಕಂಡುಹಿಡಬೇಕಾದ್ರೆ ಹೇಗೆ ಅಂತ ಹೇಳಿ ನೋಡೋಣ. ಮೆಂಟಲ್ ಏಜ್ ಕಂಡುಹಿಡಬೇಕಾದ್ರೆ ನೋಡಿರಿ, ಮೆಂಟಲ್ ಏಜ್ ಕಂಡುಹಿಡಬೇಕಾದ್ರೆ ಹೆಂಗಂದರೆ CA ಇಂಟು ಪೆನ್ಸಿಲ್ ಚಿಕ್ಕ ತಗೋತೀನಿ, CA ಇಂಟು IQ ಡಿವೈಡೆಡ್ ಬೈ 100. ಇದೇನು ಮಾನಸಿಕ ವಯಸ್ಸು ಕಂಡುಹಿಡಿಯುವಂತಹ ಸೂತ್ರ. ಈ ಕಡೆ MA ಅಂತ ಹೇಳಕ್ಕಾರೆ, MA = CA ಇಂಟು IQ ಡಿವೈಡೆಡ್ ಬೈ 100. ಇದು ಏನು ಮೆಂಟಲ್ ಏಜ್ ಕಂಡುಹಿಡಿಯುವಂಥದ್ದು. ಹಾಗೆ ಇವಾಗ ದೈಹಿಕ ವಯಸ್ಸು ಕಂಡುಹಿಡಬೇಕಾದ್ರೆ CA ಹೊರಗೆ ತಗೋಬೇಕು. ಅವಾಗ CA = MA ಇಂಟು 100 ಡಿವೈಡೆಡ್ ಬೈ IQ. ಇದೇನು ದೈಹಿಕ ವಯಸ್ಸು ಕಂಡುಹಿಡಿಯುವಂಥ ಸೂತ್ರ. ನೀವು ಸ್ವಲ್ಪ ಒಂದ್ಸರಿ ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಗೊತ್ತಿರ್ತೈತೆ. ಇವಾಗ ನೋಡಿರಿ, ವಿಲಿಯಂ ಸ್ಟರ್ನವರು 1871ರಿಂದ 1938ರವರೆಗೆ ಜರ್ಮನಿ ದೇಶದಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಬುದ್ಧಿಶಕ್ತಿ ಪ್ರಾಪ್ತಾಂಕ ಪರಿಕಲ್ಪನೆ ಪರಿಚಯಿಸ್ತಾರೆ. ಬುದ್ಧಿಶಕ್ತಿ ಅಂದರೆ IQ ಯಾರು ಕಂಡುಹಿಡಿದರು ಅಂದರೆ ವಿಲಿಯಂ ಸ್ಟರ್ನವರು ಕಂಡುಹಿಡಿತಾರೆ. ಬುದ್ಧಿಶಕ್ತಿಗೆ ಸಂಬಂಧಿಸಿದ ಸೂತ್ರಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರಲ್ಲಿ ಅಷ್ಟು ಕೊಟ್ಟಿದ್ದಾರೆ ನೋಡಿ. ಬುದ್ಧಿಶಕ್ತಿ ಕಂಡುಹಿಡಿದು IQ = MA ಡಿವೈಡೆಡ್ ಬೈ CA ಇಂಟು 100. MA ಅಂದರೆ ಏನದು ಮೆಂಟಲ್ ಏಜು, CA ಅಂದರೆ ಕ್ರೋನಾಲಜಿಕಲ್ ಏಜ್. ಅಂದರೆ ಇದು ಮಾನಸಿಕ ವಯಸ್ಸು, ದೈಹಿಕ ವಯಸ್ಸು. ದೈಹಿಕ ವಯಸ್ಸು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕಾಗ ನಾವು CA ಹೊರಗಡೆ ತೊಗೋಬೇಕು. CA ಹೊರಗಡೆ ತೊಗೊಂಡು MA ಅಂದರೆ ಮಾನಸಿಕ ವಯಸ್ಸು ಮೇಲೆ ಹಾಕೋಬೇಕು, IQ ಕೆಳಗೆ ಹಾಕೋಬೇಕು ಇಂಟು 100. ಇದೇನು ದೈಹಿಕ ವಯಸ್ಸು ಕಂಡುಹಿಡಬೇಕಾದ್ರೆ. ಮಾನಸಿಕ ವಯಸ್ಸು ಕಂಡುಹಿಡಬೇಕಾದ್ರೆ MA ಹೊರಗಡೆ ತಗೋಬೇಕು, ಆಮೇಲೆ IQ ಇಂಟು CA ಡಿವೈಡೆಡ್ ಬೈ 100. ಈ ರೀತಿ ನಾವು ಈ ಸೂತ್ರಗಳನ್ನು ನೆನ್ಪಿಟ್ಕೋಬೇಕು. ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಇಲ್ಲಿ ಹೆಂಗೆ ಮಾಡ್ತೀವಿ ಲೆಕ್ಕಗಳಂಥೇಳಿ. ಒಂದು ಮಗುವಿನ ದೈಹಿಕ ವಯಸ್ಸು 14 ವರ್ಷ ಆಗಿದೆ. ಏನು ಮಾಡಿದೆ, ಒಂದು ಮಗುವಿನ ದೈಹಿಕ ವಯಸ್ಸು ಎಷ್ಟಾಗಿದೆ ಅಂತೆ, 14 ವರ್ಷ ಆಗಿದೆ ಅಂತೆ. ಮಾನಸಿಕ ವಯಸ್ಸು ಎಷ್ಟಾಗಿದೆ, 16 ಆಗಿದೆ. ಹಾಗಾದರೆ ಆ ಮಗುವಿನ ಬುದ್ಧಿಶಕ್ತಿ ಎಷ್ಟು ಅಂತೇಳಿ ಏನು ಮಾಡಿದ್ದಾರೆ, ಇಲ್ಲಿ IQ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ನಾವೇನು ಮಾಡಬೇಕು, IQ ಸೂತ್ರ ನೆನ್ಪಿಡ್ಬೇಕು. IQ = MA ಡಿವೈಡೆಡ್ ಬೈ CA ಇಂಟು 100. ನೋಡ್ರಿ ಹೆಂಗೆ ಕಂಡುಹಿಡಿದಿದ್ದಾರೆ ಇವರು. IQ ಇದ್ದರೆ ಎಷ್ಟು ಹಾಕೋಬೇಕು, ನೋದು MA ಇದ್ದರೆ ಎಷ್ಟು ಹಾಕೋಬೇಕು, 16 ಹಾಕೋಬೇಕು. ಯಾಕಂದರೆ ಮೆಂಟಲ್ ಏಜ್ ಎಷ್ಟಿದೆ, 16 ಇದೆ. CA ಇದ್ದಲ್ಲಿ 14 ಹಾಕೋಬೇಕು. ಇದು ಇಂಟು 100 ಸೇಮ್ ಇದೆ. ಇವಾಗ ಏನು ಮಾಡಬೇಕು, ನಾವು ಏನು ಮಾಡಿದ್ದಾರೆ ಅವರು, ಫಸ್ಟ್ 16 ಮತ್ತು 100ಕ್ಕೆ ಏನು ಮಾಡಿದ್ದಾರೆ, ಗುಣಾಕಾರ ಮಾಡ್ಕೊಂಡಿದ್ದಾರೆ. 16 ಇಂಟು 100 ಎಷ್ಟಾಗುತ್ತೆ, 1600 ಆಗ್ತೈತೆ. ಆಮೇಲೆ ಏನು ಮಾಡಬೇಕು, 14ರಿಂದ ಭಾಗ ಹೊಡಿಬೇಕು. ಇವಾಗ ಇದಕ್ಕೆ ಏನು ಮಾಡ್ಕೊಳ್ರಿ, 14ರಿಂದ ಏನು ಮಾಡಬೇಕು, ನಾವು ಭಾಗಾಕಾರ ಮಾಡಬೇಕು. 14 ಒಂದಲೇ 14 ಎಷ್ಟು ಉಳಿತು, ಎಷ್ಟು ಬಂತು, 6 ಹಾಕಿದ್ರೆ 2, 1 ಒಂದಾದರೆ 0, 2 ಈಗ ಮತ್ತೆ 14 ಒಂದಲೇ 14 ಎಷ್ಟಾಯಿತು, ಅಲ್ಲಿ 0 ಇದೆ, 4 ಹೋಗಲ್ಲ, 10ರಾಗ 4 ಹೋದರೆ 6, 1 ಒಂದಾದರೆ 0. ಇವಾಗ 65 ಇಲ್ಲಿ ಮಾಡೋಕ್ಕೆ ಪ್ಲೇಸ್ ಇಲ್ಲ. ಆಮೇಲೆ ಏನು ಮಾಡಬೇಕು, 14 ಎಷ್ಟಲೇ 50, ಇದು 60, 14 5ಲೇ 60. ಈ ರೀತಿ ನಾವು ಏನು ಮಾಡಬೇಕು, IQವನ್ನು ಕಂಡುಹಿಡಿಬೇಕು. ಇವಾಗ ಬುದ್ಧಿಶಕ್ತಿನ ಯಾವ ರೀತಿ ಹಂಚಿಕೆ ಮಾಡಬೇಕು ಅಂಥೇಳಿ ನಾವೇನೋ ಬೇರೆ ಬೇರೆ ಹಾಕ್ಕೊಂಡು ಬೇರೆ ಮಾಡ್ಬೋದಿಲ್ಲ.
ನೋಡಿರಿ MA ಇಲ್ಲಿ ಎಷ್ಟು ನಮ್ಮ ಮಾನಸಿಕ ವಯಸ್ಸು ಸಪೋಸ್ ಎಷ್ಟು ಹಾಕ್ಕೊಳ್ರಿ, ಒಂದು 12 ಹಾಕ್ಕೊಳ್ರಿ. ಆಮೇಲೆ CA ಎಷ್ಟು ಹಾಕ್ಕೊಳ್ರಿ, CA ಒಂದು 10 ಹಾಕ್ಕೊಳ್ರಿ. ಇವಾಗ ನೋಡಿರಿ ಈ ಸೂತ್ರ ಹಾಕೋಬೇಕಂತ ಹೇಳಿದ್ದೀನಲ್ಲ, IQ MA / CA × 100. ಇಲ್ಲಿ MA ಇದ್ದಲ್ಲಿ ಏನು ಮಾಡ್ಬೇಕು ನಾವು, ಎಷ್ಟು ಹಾಕೋಬೇಕು, MA ಇದ್ದಲ್ಲಿ 12 ಹಾಕ್ಕೊಳ್ರಿ. ಯಾಕಂದರೆ ನಾವು 12 ತೊಗೊಂಡು ಮೆಂಟಲೀಸ್ 12 ತೊಗೊಂಡಿದ್ದೀವಿ. CA ಎಷ್ಟು ತೊಗೊಂಡಿವಿ, 10 ತೊಗೊಂಡಿವಿ × 100. ನೋಡಿರಿ 10 11 ಈ ರೀತಿಯೇ ನಾವು ಈ ಕಡೆಯಿಂದ ಈ ಕಡೆ ಏನು ಮಾಡಬೇಕು, ಡಿವೈಡ್ ಮಾಡ್ಕೊಂಡು ಆಮೇಲೆ ಇದು ಗುಣಿಸ್ಕೋಬೇಕು. 10 10 10 ಎಷ್ಟಾಯಿತು, 100 ಆಯಿತು. ಇವಾಗ 10 × 12 12 0 0 12 128 ಅಂತೂ ಆಯ್ಕೆ ಬಂತು. ಈ ರೀತಿ ನೀವು ಬೇರೆ ಬೇರೆ ಉದಾಹರಣೆಗಳು ತೊಗೊಂಡು ಮಾಡ್ಕೋಬೋದು. ಇವಾಗ ಬುದ್ಧಿಶಕ್ತಿ ಹಂಚಿಕೆ, ಯಾವ ರೀತಿ ಬುದ್ಧಿಶಕ್ತಿ ಹಂಚಿಕೆ ಮಾಡ್ತಾರೆ ಅಂತೇಳಿ ನೋಡಿರಿ. ಇದು ಬುದ್ಧಿಶಕ್ತಿ, ಇದರ ಸಂಭವನ ವಕ್ರರೇಖೆ ಇರ್ತೈತಿ. ಇದು ಯಾವ ಆಕಾರದಾಗ ಇರ್ತೈತಿ ಅಂಥೇಳಿ ಕ್ವಶನ್ ಆಗಿದೆ. ಇದು ಘಂಟಾಕಾರದಾಗ ಇರ್ತೈತಿ. ಇವರು ವಿಲಿಯಮ್ ಜಿ ಮಾರ್ಗನ್ ಅವ್ರು ಏನು ಮಾಡ್ತಾರೆ, ಇದು ಬುದ್ಧಿಶಕ್ತಿ ಹಂಚಿಕೆಯನ್ನು ಮಾಡ್ತಾರೆ ಇವರು. ನೋಡಿರಿ, ಬುದ್ಧಿಶಕ್ತಿ ಹೆಚ್ಚಿನ ಬುದ್ಧಿ ಪ್ರಾಪ್ತಾಂಕ ಹೊಂದಿದ್ರು ಏನಂತೀವಿ, ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಸಾಕ್ತೈತಿ. ಹೆಚ್ಚು ಬುದ್ಧಿಶಕ್ತಿ ಇರೋರು ಅವ್ರ ಸಂಖ್ಯೆ ಎಷ್ಟಿದೆ ಕಡಿಮೆ ಇರ್ತದೆ ಅಂತ ಅರ್ಥ. ಯಾಕಂದರೆ ಎಲ್ಲರೂ ಇಂಟೆಲಿಜೆನ್ಸ್ ಇರೋದಿಲ್ಲ, ಒಂದು ಬೆರಳಿಕೆ ಅಷ್ಟು ಜನ ಮಾತ್ರ ಅತಿ ಹೆಚ್ಚು ಬುದ್ಧಿಶಕ್ತಿ ಇರ್ತಾರೆ. ಅತಿ ಕಡಿಮೆ ಬುದ್ಧಿಶಕ್ತಿ ಹೊಂದಿದವರು ಕೂಡ ಇರ್ತಾರೆ, ಅವರು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಈ ರೇಖೆ ಏನಂತೀವಿ ನಾವು ಸಾಮಾನ್ಯ ಸಂಭಾವ್ಯ ವಕ್ರರೇಖೆ ಅಂತ ಕರಿತೀವಿ. ಹಿಂಗೆ ಬರ್ತೈತಿ ಬುದ್ಧಿಶಕ್ತಿ, ಇದಕ್ಕೇನಂತೀವಿ ಘಂಟಾಕಾರ ಅಂತೇಳಿ ಕರಿತೀವಿ. ಈ ರೀತಿ ನಾವು ಏನು ಮಾಡ್ತೀವಿ, ಬುದ್ಧಿಶಕ್ತಿಗಳು ಡಿವೈಡ್ ಮಾಡ್ಕೊತಾ ಹೋಗ್ತೀವಿ. ನೋಡಿರಿ, ಮೇಧಾವಿಗಳು ಎಷ್ಟು ಪರ್ಸೆಂಟ್ ಇದ್ದಾರೆ, ಮೇಧಾವಿಗಳು ಅಂದರೆ ಇವರು 1% ಇದ್ದಾರೆ. ಓನ್ಲಿ ಏನು ಎಷ್ಟು ಪರ್ಸೆಂಟು, 1%, ಅಂದರೆ ಕಡಿಮೆ ಜನ ಇರ್ತಾರೆ ಅಂತ ಅರ್ಥ. ಇವ್ರ IQ ಎಷ್ಟು ಇರ್ತೈತೆ, 140ಕ್ಕಿಂತ ಹೆಚ್ಚಿರ್ತೈತಿ. ಅತಿ ಬುದ್ಧಿವಂತರು ಅಂದರೆ ಇವ್ರಿಗೇನಂತೀವಿ, ಬುದ್ಧಿವಂತರಿಗಿಂತ ಅತಿ ಬುದ್ಧಿವಂತರು ಇರ್ತಾರೆ. ಇವರು 130ರಿಂದ 139 ಇರ್ತಾರೆ. ಇವ್ರ ಪರ್ಸೆಂಟೇಜ್ ಕೂಡ 2%. ಇವರು ಜಾಸ್ತಿ ಇರೋದಿಲ್ಲ, ಅಂದರೆ ಮೇಧಾವಿಗಳು ಹೋಲಿಸಿ ಸ್ವಲ್ಪ ಜಾಸ್ತಿ ಇರ್ತಾರೆ ಅಂತ ಅರ್ಥ. ಇವಾಗ ಬುದ್ಧಿವಂತರು ಇವ್ರದ್ದು IQ ಎಷ್ಟಿದೆ, 120ರಿಂದ 129 ಇದೆ. ಇವರು 8% ಇರ್ತಾರೆ, ಇವರು ಸ್ವಲ್ಪ ಜಾಸ್ತಿ ಇರ್ತಾರೆ. ಸರಾಸರಿಗಿಂತ ಹೆಚ್ಚು ಇವರು ಎವರೇಜ್ದಲ್ಲಿ ಬರ್ತಾರೆ. ಇವರು 110ರಿಂದ 119, ಇದರಲ್ಲಿ ಜಾಸ್ತಿ ಜನ ಇದರಲ್ಲೇ ಬರ್ತಾರೆ. ಇವ್ರ ಬುದ್ಧಿಶಕ್ತಿ ಎಷ್ಟಿರ್ತದೆ, ಎಷ್ಟು ಪರ್ಸೆಂಟ್ ಇರ್ತದೆ ಅಂದರೆ 16%. ಸರಾಸರಿ ಇವರು 100ರಿಂದ 109. ಇವ್ರ ಪರ್ಸೆಂಟೇಜ್ ಎಷ್ಟಂದರೆ 23. ಜಾಸ್ತಿ ಬರೋದಂದರೆ ಇಲ್ಲೇ ಎಲ್ಲರೂ ಸಾಮಾನ್ಯವಾಗಿ ಈ 100-109ರಲ್ಲಿ ಬರ್ತಾರೆ. ಅವ್ರ ಪರ್ಸೆಂಟೇಜ್ ಅಷ್ಟಂದರೆ 23% ಇರುತ್ತೆ. ನೋಡಿರಿ, ನಿಧಾನವಾಗಿ ಕಲಿಯುವವರು ಸ್ಲೋ ಲರ್ನರ್ಸ್ ಅಂತೇಳಿ ಕರಿತೀವಲ್ಲ, ಅವ್ರು ಎಷ್ಟಿರ್ತಾರೆ ಅಂದರೆ ಅವರು ಎಷ್ಟಿರ್ತಾರೆ, ಸರಾಸರಿಯಾಗಿ ಕಲಿಯೋರು ಅಂತಂದರೆ ನೋಡಿರಿ, ನಿಧಾನವಾಗಿ ಕಲಿಯೋರು ಅಥವಾ ಸ್ಲೋ ಲರ್ನರ್ಸ್ ಎಷ್ಟಿರ್ತಾರೆ ಅಂದರೆ 80ರಿಂದ 89ರಷ್ಟು ಇರ್ತಾರೆ. ಅವ್ರು ಎಷ್ಟು ಪರ್ಸೆಂಟ್ ಇರ್ತಾರೆ ಅಂದರೆ 16% ಇರ್ತಾರೆ. ದಡ್ಡರು ಅಂದರೆ ಬಾರ್ಡರ್ ಲೈನ್ ಅಂತ ಕರಿತೀವಲ್ಲ, ಅವ್ರು ಎಷ್ಟಿರ್ತಾರೆ ಅಂದರೆ 70ರಿಂದ 79 ಅವ್ರದ್ದು ಬುದ್ಧಿಶಕ್ತಿ ಇರ್ತೈತೆ. ಅವರು ಎಷ್ಟು 8% ಇರ್ತಾರೆ. ಇವರು ಕೂಡ ಕಡಿಮೆ ಇರ್ತಾರೆ. ಆಮೇಲೆ ಮಂಕರು ಇವರು 60ರಿಂದ 69% ಇರ್ತಾರೆ. ಇವರು ಕೂಡ ಕಡಿಮೆ ಪರ್ಸೆಂಟೇಜ್ 2% ಇರ್ಬೋದು ಅಷ್ಟೇ. ಹಾಗೆ ಮೂಢರು ಇವರು 30ರಿಂದ 59 ಬುದ್ಧಿಶಕ್ತಿ ಇರ್ತೈತಿ ಇವ್ರದ್ದು, ಇವರು 1% ಇರ್ತಾರೆ. ಮದ್ದುಗಳು ಅಂತ ಕರಿತೀವಲ್ಲ, ಅವ್ರು ಎಷ್ಟಿರ್ತಾರೆ ಅಂದರೆ 29ಕ್ಕಿಂತ ಕಡಿಮೆ ಇರ್ತದೆ ಅವ್ರದ್ದು IQ, ಅವ್ರದ್ದು 1% ಇರ್ತಾರೆ. ಹೀಗೆ ವಿವಿಧ ರೀತಿ ಏನು ಮಾಡ್ತಾರೆ, ಬುದ್ಧಿಶಕ್ತಿಯನ್ನು ಹಂಚಿಕೆ ಮಾಡ್ತಾರೆ. ಇದು ಘಂಟಾಕೃತಿಯಲ್ಲಿ ಬರ್ತೈತೆ. ಇದು ಆದರೂ ಕೂಡ ನೀವು ಸರಿ ನೋಡ್ಕೊಂಡು, ಬೇರೆ ಬುಕ್ಸಲ್ಲೆಲ್ಲ ಇರುತ್ತೆ ಅದು. ಇವಾಗ ಬುದ್ಧಿಶಕ್ತಿಯ ವಿಧಗಳು, ಬುದ್ಧಿಶಕ್ತಿಯಲ್ಲಿ ಹಲವಾರು ವಿಧಗಳು ಕಂಡುಬರ್ತವೆ. ಆ ವಿಧಗಳು ಯಾವ ಅಂದರೆ ನೋಡಿರಿ, ವೈಯಕ್ತಿಕ ಬುದ್ಧಿಶಕ್ತಿಗಳು, ಇದರಲ್ಲಿ ಶಾಬ್ದಿಕ, ಅಶಾಬ್ದಿಕ, ಕ್ರಿಯಾತ್ಮಕ 3 ಬರ್ತವೆ. ಬುದ್ಧಿಶಕ್ತಿ ವಿಧಗಳಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ಬುದ್ಧಿಶಕ್ತಿ, ಅಮೂರ್ತ ಬುದ್ಧಿಶಕ್ತಿ, ಯಾಂತ್ರಿಕ ಬುದ್ಧಿಶಕ್ತಿ ಬರ್ತವೆ. ಹಾಗೆ ಬುದ್ಧಿಶಕ್ತಿಯ ವಿಧಗಳದು 3 ಯಾವ್ಯಾವು, ಸಾಮಾಜಿಕ ಬುದ್ಧಿಶಕ್ತಿ, ಅಮೂರ್ತ ಬುದ್ಧಿಶಕ್ತಿ, ಯಾಂತ್ರಿಕ ಬುದ್ಧಿಶಕ್ತಿ. ಇವಾಗ ಬುದ್ಧಿಶಕ್ತಿ ಪರೀಕ್ಷೆಗಳು, ಇವು ಪರೀಕ್ಷೆಗಳು. ಅದು ನಾನು ಫಸ್ಟ್ ಬುದ್ಧಿಶಕ್ತಿ ವಿಧಗಳಂದೆ. ಇದು ಏನು ಪರೀಕ್ಷೆಗಳು.
ಇದರಲ್ಲಿ 2 ವಿಧಗಳು. ಒಂದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು, ಇನ್ನೊಂದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆದಾಗೆ ಮತ್ತೆ 3 ಬರ್ತವೆ. ಒಂದು ಶಾಬ್ದಿಕ, ಅಶಾಬ್ದಿಕ, ಕ್ರಿಯಾತ್ಮಕ 3. ಹಾಗೆ ಸಾಮೂಹಿಕದಾಗ ಇಲ್ಲಿ ಶಾಬ್ದಿಕ, ಅಶಾಬ್ದಿಕ, ಇಲ್ಲೂ ಕೂಡ ಕ್ರಿಯಾತ್ಮಕ. ಇದರಲ್ಲಿ ಸೇಮ್ ಬರ್ತವೆ. ವೈಯಕ್ತಿಕ ಪರೀಕ್ಷೆಗಳ ಸಾಮೂಹಿಕ ಪರೀಕ್ಷೆಗಳು ಒಂದು ಥರ ಕೇಳ್ತಾರೆ, ನೆನಪಿಟ್ಕೋಬೇಕು. ಈಗ ವೈಯಕ್ತಿಕ ಶಾಬ್ದಿಕ ಪರೀಕ್ಷೆಗಳು ಯಾವ್ಯಾವು? ಶಾಬ್ದಿಕ ಪರೀಕ್ಷೆಗಳು, ಇದು ಶಾಬ್ದಿಕ ಪರೀಕ್ಷೆಗಳು. ಇದರಲ್ಲಿ ನೋಡ್ರಿ ಯಾವ್ಯಾವ ಬರ್ತಾವೆ ಅಂಥೇಳಿ. ಇಲ್ಲಿ ಬೀನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆ, ಆಮೇಲೆ ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ, ಹಾಗೂ ಹಿಂದೂಸ್ತಾನಿ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ, ಸಾಮಾನ್ಯ ಬುದ್ಧಿಶಕ್ತಿ ಪರೀಕ್ಷೆ ಭಾಗ 1 ಭಾಗ 2 ಬರ್ತೈತೆ, ವೆಸ್ಲರ್ ಅವರ ಶಾಬ್ದಿಕ ಪರೀಕ್ಷೆ. ಇವೆಲ್ಲ ಯಾವ ವೈಯಕ್ತಿಕ ಶಾಬ್ದಿಕ ಪರೀಕ್ಷೆಗೆ ಉದಾಹರಣೆಗಳು. ಇವೆಲ್ಲ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು ನಾವು. ಇವಾಗ ಅಶಾಬ್ದಿಕ ಪರೀಕ್ಷೆಗಳು ಅಂದರೆ ವೈಯಕ್ತಿಕದಾಗ ಕೊಟ್ಟಿಲ್ಲ, ಇಲ್ಲಿ ನಾನು ಹೇಳ್ತೀನಿ ನೋಡಿ. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ವೈಯಕ್ತಿಕ ಎಲ್ಲಿದೆಯಲ್ಲ, ಇದು ಅಶಾಬ್ದಿಕ ಪರೀಕ್ಷೆಗಳು ಯಾವ್ಯಾವ ಅಂಥೇಳಿ. ಇಲ್ಲಿ ಏನು ಮಾಡ್ತೀವಿ? ಚಿತ್ರಗಳ ಸರಣಿ ಕೊಡ್ತೀವಿ, ಆಮೇಲೆ ಚಿತ್ರಗಳ ವಿವರಣೆ, ಚಿತ್ರಗಳು ಪೂರ್ಣಗೊಳಿಸ್ತಾರೆ. ಇವೆಲ್ಲ ಏನಂದರೆ ಇವು ಅಶಾಬ್ದಿಕ ಪರೀಕ್ಷೆಯಲ್ಲಿ ಬರ್ತವೆ. ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಏನು ಮಾಡ್ತಾರೆ, ಒಬ್ಬ ಪರೀಕ್ಷಕ ಭಾಷೆ ಬಳಸದೆ ಏನು ಮಾಡ್ತಾರೆ, ಚಿತ್ರ, ಸಂಕೇತ, ನಕ್ಷೆ ಇವೆಲ್ಲ ಬಳಸಿ ಏನು ಮಾಡ್ತಾರೆ, ಈ ಬುದ್ಧಿಶಕ್ತಿಯನ್ನು ಹೇಳ್ತಾರೆ. ಅದಕ್ಕೆ ಇವು ಕರಿತೀವಿ ಅಶಾಬ್ದಿಕ ಪರೀಕ್ಷೆ ಅಂತೇಳಿ ಕರಿತೀವಿ. ಉದಾಹರಣೆ ಹೇಳ್ಬೇಕಾದ್ರೆ ಇಲ್ಲಿ ರೇವನ್ ಅವರ ಪ್ರೋಗ್ರೆಸಿವ್ ಮ್ಯಾಟ್ರಿಸಸ್ ಎಂಬುದು ಏನು, ಇದೊಂದು ವೈಯಕ್ತಿಕ ಅಶಾಬ್ದಿಕ ಪರೀಕ್ಷೆ. ಹಾಗೆ ಆಮೇಲೆ ವೈಯಕ್ತಿಕ ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಬರ್ತೈತೆ. ಇದ್ರದ್ದು ನೋಡಿರಿ, ಕ್ರಿಯಾತ್ಮಕ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ. ಇಲ್ಲಿ ಯಾವ್ಯಾವ ಬರ್ತಂದರೆ ಭಾಟಿಯವರು ಬರ್ತಾರೆ, ಭಾಟಿಯವರವರ ಕ್ರಿಯಾತ್ಮಕ ಪರೀಕ್ಷೆ ಅಂತ ಬರ್ತೈತೆ, ಡೇವಿಡ್ ವೆಸ್ಲರ್ ಅವರ ಕ್ರಿಯಾತ್ಮಕ ಪರೀಕ್ಷೆ ಅಂತ ಬರ್ತೈತೆ. ಇವೆಲ್ಲ ಏನು ಕ್ರಿಯಾತ್ಮಕ ಪರೀಕ್ಷೆ ಉದಾಹರಣೆಗಳು. ಇಲ್ಲಿ ಭಾಷೆ ಅರಿಯಾದವರು, ಅನಕ್ಷರಸ್ಥರು, ಇವನು ಮತ್ತು ಮೂಕರು, ಕಿವುಡರು ಎಲ್ಲ ಕೂಡ ಏನು ಮಾಡ್ಬೋದು, ಇವು ಬೈಬೋದು. ಇಲ್ಲಿ ಕೈ ಚಳಕಕ್ಕೆ ಏನು ಮಾಡ್ತಾರೆ, ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಕೈಯಿಂದ ಮಾಡುವಂಥ ಪರೀಕ್ಷೆಗಳಾಗಿರ್ತವೆ. ಇವಾಗ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ನೋಡೋಣ. ಸಾಮೂಹಿಕದಲ್ಲಿ ಇಲ್ಲಿ ನೋಡಿರಿ, ಫಸ್ಟ್ ಅಶಾಬ್ದಿಕ ಕೊಟ್ಟಿದ್ದಾರೆ, ಇಲ್ಲಿ ಶಾಬ್ದಿಕ ಕೊಟ್ಟಿದ್ದಾರೆ. ಇವಾಗ ಅಶಾಬ್ದಿಕದಾಗ ನೋಡಿರಿ, ಆರ್ಮಿ ಬೀಟಾ ಪರೀಕ್ಷೆ. ಇದು ಅಮೇರಿಕಾದಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರೆ, ಸೈನಿಕರಿಗಾಗಿ ಬಳಸ್ತಾರೆ. ಚಿಕಾಗೋದಲ್ಲಿ ಅಶಾಬ್ದಿಕ ಪರೀಕ್ಷೆ, ಇದು 12ರಿಂದ 13 ವರ್ಷದವರೆಗಾಗಿ ಬಳಸ್ತಾರೆ. ರೇವನ್ ಪ್ರಗತಿ ವಿನ್ಯಾಸ ಪರೀಕ್ಷೆ, ಇದು UK ದೇಶದವರು ಬಳಸ್ತಾರೆ. CIE ಅಶಾಬ್ದಿಕ ಪರೀಕ್ಷೆ, ಇವು JW ಜೆಂಕರ್ ಅವರು ಬಳಸ್ತಾರೆ. ಇವು ಏನು ಅಶಾಬ್ದಿಕ ಪರೀಕ್ಷೆಗಳು. ಆಮೇಲೆ ಶಾಬ್ದಿಕ ಪರೀಕ್ಷೆಗಳು ಅಂದರೆ ಆರ್ಮಿ ಅಲ್ಪ, ಇಲ್ಲಿ ಆರ್ಮಿ ಬೀಟಾ ಆಯ್ತಿದು, ಇದು ಆರ್ಮಿ ಅಲ್ಪ ಪರೀಕ್ಷೆ. ಯಾವುದಿದೆ ಶಾಬ್ದಿಕ, ಅದು ಅಶಾಬ್ದಿಕ. ಶಾಬ್ದಿಕ ಸಾಮೂಹಿಕ ಪರೀಕ್ಷೆಯವರು ಪ್ರೊಫೆಸರ್ ಉದಯಶಂಕರ್ ಅವರು ಕೂಡ ಬಳಸ್ತಾರೆ. ಆಮೇಲೆ ಸಾಮೂಹಿಕ ಯೋಗ್ಯತಾ ಪರೀಕ್ಷೆ, ಇದು ಡಾಕ್ಟರ್ S ಜೋಲಟ್ ಅವರು ಬಳಸ್ತಾರೆ. ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಅಲಹಾಬಾದ್ ಬ್ಯೂರೋ ಆಫ್ ಸೈಕಾಲಜಿ ಅವರು ಬಳಸ್ತಾರೆ. ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಮಾನಸ ಯಾನ ದೆಹಲಿಯವರು ಕೂಡ ಈ ಪರೀಕ್ಷೆಯನ್ನು ಬಳಸ್ತಾರೆ. ಆರ್ಮಿ ಅಲ್ಪ ಮತ್ತು ಆರ್ಮಿ ಬೀಟಾ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಅಮೇರಿಕದ ಆರ್ಥರ್ ಓಟಾಲಿಸ್ ಅವರು ಏನು ಮಾಡ್ತಾರೆ, ಪ್ರಥಮ ಮಹಾಯುದ್ಧದಲ್ಲಿ ಸೈನಿಕರಿಗಾಗಿ ಬಳಸ್ತಾರೆ. ಇದು ಇಂಪಾರ್ಟೆಂಟ್ ಇದೆ, ಯಾರು ಬಳಸ್ತಿರೋ ಅಂತೇಳಿ ಕೇಳ್ತಾರೆ. ಆರ್ಥರ್ ಓಟಾಲಿಸ್ ಅವರು ಏನು ಮಾಡ್ತಾರೆ, ಸೈನಿಕರಿಗಾಗಿ ಮಹಾಯುದ್ಧ ಸಂದರ್ಭದಲ್ಲಿ ಸೈನಿಕರಿಗಾಗಿ ಬಳಸ್ತಾರೆ. ಇವಾಗ ಕಾರ್ಯನಿರ್ವಹಣಾ ಪರೀಕ್ಷೆಗಳು, ಭಾರತದಲ್ಲಿ ಇರುವಂಥ ಕಾರ್ಯನಿರ್ವಹಣಾ ಪರೀಕ್ಷೆಗಳು ನೋಡಿರಿ. ಭಾರತ ದೇಶದ ಕಾರ್ಯನಿರ್ವಹಣಾ ಪರೀಕ್ಷೆಗಳು ಯಾವಂದರೆ ಭಾಟಿಯ ಕಾರ್ಯನಿರ್ವಹಣಾ ಪರೀಕ್ಷೆ, ಇದು ಡಾಕ್ಟರ್ ಚಂದ್ರಮೋಹನ್ ಭಾಟಿಯವರು ರೂಪಿಸ್ತಾರೆ. ಈ ಪರೀಕ್ಷೆ ಏನು ಮಾಡ್ತದೆ, 5 ಉಪಪರೀಕ್ಷೆಗಳನ್ನು ಒಳಗೊಂಡಿರ್ತದೆ. ಆ 5 ಉಪಪರೀಕ್ಷೆಗಳು ಯಾವಂದರೆ, ಒಂದು ಕ್ಲೋಸ್ ಬ್ಲಾಕ್ ಡಿಸೈನ್ ಟೆಸ್ಟ್, ಇನ್ನೊಂದು ಪ್ಯಾಟರ್ನ್ ಡ್ರಾಯಿಂಗ್ ಟೆಸ್ಟ್, ಮೂರನೇದು ಅಲೆಕ್ಸಾಂಡರ್ ಪಾಸ್ ಅಲಾಂಗ್ ಟೆಸ್ಟ್, ಚಿತ್ರ ಬರೆಯುವ ಪರೀಕ್ಷೆ, ತಕ್ಷಣ ನೆನಪಿನ ಪರೀಕ್ಷೆ. ಇವೆಲ್ಲ ಏನು, ಇದು ಕಾರ್ಯನಿರ್ವಹಣಾ ಪರೀಕ್ಷೆ ಅಂದರೆ ಭಾರತದಲ್ಲಿರುವಂಥ ಕಾರ್ಯನಿರ್ವಹಣಾ ಪರೀಕ್ಷೆಗಳಿವೆ. ಪ್ರಸ್ತುತ ಚಿತ್ರ ಬರೆಯುವುದು, ಇದನ್ನು ಮಾಡಿದ್ರೆ ಗುಡ್ನಾಫ್ ಅವರು 1969ರಲ್ಲಿ ಪರಿಚಯಿಸ್ತಾರೆ. ಯಾರು ಪ್ರಸ್ತುತ ಚಿತ್ರ ಬರೆಯುವಂಥ ಒಂದು ಟೆಸ್ಟನ್ನು ಗುಡ್ನಾಫ್ ಅವರು 1963ರಲ್ಲಿ ಏನು ಮಾಡ್ತಾರೆ, ರೂಪಿಸ್ತಾರೆ. ವಿದೇಶದ ಕಾರ್ಯನಿರ್ವಹಣಾ ಪರೀಕ್ಷೆಗಳು ನಾವು ಇಷ್ಟು ನೋಡಿರೋದು 5 ಭಾರತದ, ಇವು ವಿದೇಶದ ಕಾರ್ಯನಿರ್ವಹಣಾ ಪರೀಕ್ಷೆ. ವಿದೇಶದಲ್ಲಿ ಪಿಂಟರ್ ವ್ಯಾಟರ್ಸನ್ ಪರೀಕ್ಷೆ ಮಾಡ್ತಾರೆ. ಅಲೆಕ್ಸಾಂಡರ್ ಕಾರ್ಯನಿರ್ವಹಣಾ ಪರೀಕ್ಷೆ, ಇದು ಕೂಡ ವಿದೇಶದ ಒಂದು ಪರೀಕ್ಷೆ.
ಅರ್ಥರ್ ಪಾಯಿಂಟ್ ಸ್ಕೇಲ್ ಇದು ಕೂಡ ವಿದೇಶದ ಪರೀಕ್ಷೆ. ವೆಸ್ಲರ್ ಅವರ ಕಾರ್ಯನಿರ್ವಹಣಾ ಪರೀಕ್ಷೆ. ಇವೆಲ್ಲ ಏನು ವಿದೇಶದ ಪರೀಕ್ಷೆ ಅಂದರೆ ನಮ್ಮ ಭಾರತ ದೇಶದ ಅಲ್ಲ ಇವು ಅಂತ ಅರ್ಥ. ಇಷ್ಟೇನು ಮಾಡಿದ್ದೀನಿ, ಬುದ್ಧಿಶಕ್ತಿ ಅರ್ಥ, ವ್ಯಾಖ್ಯೆ ಮತ್ತು ಪರೀಕ್ಷೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಬುದ್ಧಿಶಕ್ತಿಯ ಘಂಟಾಕರ ಕೃತಿ ಬಗ್ಗೆ ಅಂದರೆ ಯಾರ್ಯಾರು ಕಡೆ ಬರ್ತಾರೆ ಅಂತೇಳಿ ನಾವು ನೋಡಿದ್ದೀವಿ. ಇವಾಗ ಬುದ್ಧಿಶಕ್ತಿ ಪರೀಕ್ಷೆಗಳು ನಡೆದು ಬಂದಂತಹ ದಾರಿ. ಇದು ಬುದ್ಧಿಶಕ್ತಿ ಬೆಳೆದು ಬಂದಂತಹ ದಾರಿ ಏನು ಮಾಡೋಣ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಯಾಕೆಂದರೆ ಇದು ವಿಡಿಯೋ ಲೆಂತಿ ಆಗ್ತೈತೆ, ಸಾಕಿಷ್ಟೇ 20 ನಿಮಿಷ ಆಗ್ತೈತೆ. ಇವಾಗ ಮುಂದಿನ ತರಗತಿಯಲ್ಲಿ ಬುದ್ಧಿಶಕ್ತಿ ಬೆಳೆದು ಬಂದ ದಾರಿ ಆ ಒಂದು ಟಾಪಿಕ್ ಇತ್ತು. ಮುಂದಿನ ತರಗತಿಯಲ್ಲಿ ನೋಡೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿ ಪ್ರೋತ್ಸಾಹ ಮಾಡ್ಕೊಳ್ತಾ ಇದ್ರು, ಹಾಗೆ ಪೇಪರ್ 1 TET, ಪೇಪರ್ 2 TET, GPS, PST ಎಲ್ಲ ಒಂದು ಎಕ್ಸಾಮ್ಗಳಿಗೆ ಈ ಒಂದು ಲೆಸನ್ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.